ಸ್ನೇಹಿತರೆ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್, ಇವತ್ತಿನ ಕಂಟೆಂಟ್, ಇವತ್ತಿನ ವಿಡಿಯೋ ಏನು ಅಂತ ಹೇಳಿದ್ರೆ, ಪ್ರೀತಿ ವಿಚಾರದಲ್ಲಿ ನಿಮ್ಮ ಸಂಗಾತಿಗೆ, ನಿಮ್ಮ ಲವರಿಗೆ ಅರ್ಥ ಮಾಡಿಸಿ ನಿಮಗೆ ಸಾಕಾಗಿ ಹೋಗಿದೆ, ನಿಮ್ಗೆ ಬದುಕೇ ಬೇಡ ಅಂತ ಅನಿಸ್ತಾ ಇದೆ, ಒಬ್ಬಟ್ಟಿತನ ಕಾಡ್ತಿದ್ರೆ ಈ ಒಂದು ವಿಡಿಯೋ ನಿಮಗೋಸ್ಕರನೇ ಮಾಡ್ತಾ ಇರೋದು. ಸೊ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಇದೇ ತರದ ವಿಡಿಯೋಗಳು ಸಿಗುತ್ತೆ. ವಿಡಿಯೋ ನೋಡಿದ್ಮೇಲೆ, ಪೂರ್ತಿ ವಿಡಿಯೋ ನೋಡಿದ್ಮೇಲೆ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ. ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ನ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಒಂದೊಂದೇ ಪಾಯಿಂಟ್ ನೋಡ್ತಾ ಹೋಗೋಣ. ನೋಡಿ, ನೀವು ಪ್ರೀತಿ ಮಾಡುವಂತ ವ್ಯಕ್ತಿಗೆ ನಿಮ್ಮ ಪ್ರೀತಿನ ಅರ್ಥ ಮಾಡಿಸ್ತೀರಾ, ಕೂರಿಸ್ಕೊಂಡು ಮಾತಾಡ್ತೀರಾ, ಕೂಲ್ ಆಗಿ ಮಾತಾಡ್ತೀರಾ, ಹೊರಗಡೆ ಕರ್ಕೊಂಡು ಹೋಗಿ ಹೇಳ್ತೀರಾ, ಎಲ್ಲಾ ರೀತಿ ಎಕ್ಸಾಂಪಲ್ ಕೊಡ್ತೀರಾ. ಬಟ್ ಸ್ಟಿಲ್ ಬದಲಾಗ್ತಿಲ್ಲ ಅಂತಂದಾಗ ನಿಮ್ಮಲ್ಲಿ ಆಗ್ಬೇಕಾಗಿರ್ತಕ್ಕಂಥ ಬದಲಾವಣೆಗಳು ಅಂದ್ರೆ ಸೈಲೆಂಟ್ ಆಗಿರೋಕೆ ಪ್ರಯತ್ನ ಮಾಡಿ. ನೀವು ಮೊದಲು ಹೇಗಿದ್ರಿ ಹಾಗಿರಕ್ ಹೋಗ್ಬೇಡಿ. ನಿಮ್ಮಲ್ಲಿ ಬದಲಾವಣೆಗಳು ಆಗ್ತಾ ಹೋಗ್ಬೇಕು. ನೀವು ಸೈಲೆಂಟ್ ಆಗ್ತಾ ಹೋಗಿ. ಬಿಕಾಸ್ ನಿಮ್ಮ ಮಾನಸಿಕ ಆರೋಗ್ಯ, ನಿಮ್ಮ ಆರೋಗ್ಯ ತುಂಬಾ ಮುಖ್ಯ ಇರುತ್ತೆ. ನೀವೇ ಇಲ್ಲ ಅಂತ ಹೇಳಿದ್ರೆ ಆ ಪ್ರೀತಿ, ಆ ಬದುಕು, ಆ ಸಂಸಾರ ಅಥವಾ ನಿಮ್ಮ ರಿಲೇಶನ್ಶಿಪ್ ಯಾವುದು ಉಳಿಲಿಕ್ಕೆ ಸಾಧ್ಯ. ನಿಮ್ಮಿಂದಾನೇ ಎಲ್ಲ ಆಗಿರೋದ್ರಿಂದ ನೀವು ಫಸ್ಟ್ ಅದರಲ್ಲಿ ಬದಲಾವಣೆ ಕಾಣ್ಕೊಬೇಕು. ಏನು ಅಂತ ಹೇಳಿದ್ರೆ ಬಿ ಸೈಲೆಂಟ್. ಯಾಕಂದ್ರೆ ನಿಮ್ಮಲ್ಲಿ ಕೆಲವೊಂದಿಷ್ಟು ಚೇಂಜಸ್ ಆದಾಗ ಆ ವ್ಯಕ್ತಿನಲ್ಲಿ ಸ್ವಲ್ಪ ಫೈಂಡ್ ಔಟ್ ಮಾಡುವಂತ ಗುಣ ಇದ್ರೆ ನಿಮ್ಮನ್ನ ಫೈಂಡ್ ಔಟ್ ಮಾಡ್ತಾರೆ. ಏನ್ ಇಷ್ಟ ಹಿಂಗಿದ್ರು ಹಿಂಗಾಗ್ಬಿಟ್ರು ಅಂತೇಳಿ. ಅದು ನೀವು ಬದಲಾಗುವಂಥದ್ದು, ಸೈಲೆಂಟ್ ಆಗುವಂಥದ್ದು ನಿಮ್ಮ ಸಂಸಾರ, ನಿಮ್ಮ ರಿಲೇಶನ್ಶಿಪ್ ಒಳ್ಳೇದಾಗ್ಲಿಕ್ಕೋಸ್ಕರ. ಇದು ನೆನಪಲ್ಲಿ ಇಟ್ಕೊಬೇಕು. ಓಕೆ, ನೀವು ಸೈಲೆಂಟ್ ಆಗಿರ್ಬೇಕು. ಬಿಕಾಸ್ ನಿಮ್ಮಲ್ಲಿ ಕೆಲವೊಂದಿಷ್ಟು ಈ ಪಟ ಅಂತ ಮಾತಾಡ್ತಾ ಇದ್ರಿ, ಎಲ್ಲಾನು ಅರ್ಥ ಮಾಡಿಸ್ತಾ ಇದ್ರಿ, ಅದನ್ನ ಸ್ಟಾಪ್ ಮಾಡಿ ನಿಮ್ಮ ಪಾಡಿಗೆ ನೀವು ಸೈಲೆಂಟ್ ಆಗಿರೋಕೆ ಪ್ರಯತ್ನ ಮಾಡಿ. ಅದು ನಿಮ್ಮ ರಿಲೇಶನ್ಶಿಪ್ ಒಳ್ಳೇದಾಗ್ಲಿಕ್ಕೋಸ್ಕರ. ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮ್ಮ ಮೆಂಟಲ್ ಹೆಲ್ತ್ ಹೇಗಿದೆ ನೋಡ್ಕೊಳ್ಳಿ. ನಿಮ್ಮ ಮಾನಸಿಕ ಆರೋಗ್ಯ ಹೇಗಿದೆ ತುಂಬಾ ಮುಖ್ಯ ಇರುತ್ತೆ. ನಿಮ್ಮ ಖುಷಿಗೆ ಅದೇ ಕಾರಣ. ಇವತ್ತು ನಿಮ್ಮ ಮಾನಸಿಕ ಆರೋಗ್ಯ, ಅವರಿಗೆ ನೀವು ಪ್ರೀತಿನ ಅರ್ಥ ಮಾಡ್ಸಕ್ ಹೋಗಿ ನೆಗೆಟಿವ್ ಥಿಂಗ್ ಬಂದಿದೆ, ಒಬ್ಬಂಟಿತನ ಕಾಡ್ತಿದೆ, ಲೋನ್ಲಿನೆಸ್ ಆಗಿದೆ ಅಂದ್ರೆ ಬಿಕಾಸ್ ಆಫ್ ಯುವರ್ ಥಾಟ್ ಪ್ರಾಸೆಸ್, ಇವರ ಮೆಂಟಲ್ ಹೆಲ್ತ್. ಇದೆಲ್ಲ ಆಗ್ಲಿಕ್ಕೆ ಕಾರಣ ಏನ್, ಜೊತೆಗಿರ್ತಕ್ಕಂಥ ವ್ಯಕ್ತಿ ಅವ್ರು ಸರಿ ಹೋಗದೆ ಹೋದ್ರೆ ಹಿಂಗೆ ಇರುತ್ತೆ. ನೀವೇನೋ ಒಂದ್ ಅನ್ಕೊಂಡು ಅವ್ರನ್ನ ಇಷ್ಟಪಟ್ಟು ಮದುವೆ ಆಗಿರ್ತೀರಿ ಅಥವಾ ಇಷ್ಟಪಡ್ತಾ ಇರ್ತೀರಿ, ಆ ವ್ಯಕ್ತಿನೇ ಸರಿ ಇಲ್ಲ ಅಂದಾಗ ನಿಮ್ಮ ಟ್ರ್ಯಾಕ್, ನೀವೇನ್ ನಡ್ಕ್ ಹೋಗ್ಬೇಕು ಅನ್ಕೊಂಡಿದ್ರೆ ಜೀವನ ಅನ್ನೋ ಟ್ರ್ಯಾಕ್ ಅದೇ ರಾಂಗ್ ಆಗ್ಬಿಡುತ್ತೆ. ಸೊ ಆ ಒಂದು ಕಾರಣಕ್ಕೆ ನೀವು ನಿಮ್ಮ ಮೆಂಟಲ್ ಹೆಲ್ತ್ ನ ಸರಿಪಡಿಸ್ಕೊಳ್ಬೇಕು. ಅದ್ರ ಜೊತೆಗೆ ಮಾನಸಿಕ ಆರೋಗ್ಯ ಜೊತೆಗೆ ದೈಹಿಕ ಆರೋಗ್ಯ ತುಂಬಾ ಮುಖ್ಯ ಇರುತ್ತೆ. ಇವೆರಡನ್ನೂ ಕಾಪಾಡ್ಕೊಳ್ಬೇಕು. ಬಿಕಾಸ್ ನೀವು ಖುಷಿಯಾಗಿರ್ಬೇಕು. ಬಿಕಾಸ್ ನೀವು ಖುಷಿಯಾಗಿಲ್ಲ ಅಂತ ಹೇಳಿದ್ರೆ ನಿಮ್ಮ ಸಂಬಂಧಗಳು ಅಥವಾ ನೀವೇನ್ ಅನ್ಕೊಂಡಿದ್ರಿ ಅದು ಯಾವ್ದು ಕೂಡ ಚೆನ್ನಾಗಿರೋಕ್ ಸಾಧ್ಯ ಇಲ್ಲ. ನಿಮ್ಮ ಖುಷಿ, ನಿಮ್ಮ ಆರೋಗ್ಯನೇ ಫಸ್ಟ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಇದನ್ನ ಸರಿಯಾಗಿ ಮಾಡ್ಕೊಂಡಿಲ್ಲ, ಆಚೆ ಈಚೆ ಈಗಲೇ ಆಗ್ತಿದೆ, ಒಬ್ಬಂಟಿತನ ಕಾಡ್ತಿದೆ ಅಂತ ಹೇಳಿದ್ರೆ ಲೈಫ್ ಟೈಮ್ ನೀವು ಒಬ್ಬ ಮಾನಸಿಕ ರೋಗಿಯಾಗಿ ಅಲ್ಲೇ ಉಳಿದು ಬಿಡ್ತೀರಾ. ಮಾನಸಿಕ ರೋಗಿ ಮಾಡ್ಕೊಂಡಿದ್ಯಾರು? ನಿಮಗೆ ನೀವೇ ಮಾಡ್ಕೊಂಡಿದ್ರಿ. ಮನುಷ್ಯ ಬುದ್ಧಿವಂತ ಪ್ರಾಣಿ. ಸೊ ಅಲ್ಲಿ ಏನ್ ಚೇಂಜಸ್ ಆಗಿದೆ ಅದನ್ನ ನೋಡ್ಕೊಂಡು ಬದಲಾವಣೆ ನಿಮ್ಮಲ್ಲಿ ಮಾಡ್ಕೊಬೇಕು. ನೆಕ್ಸ್ಟ್ ಪಾಯಿಂಟ್ ಹೋಗೋಣ. ಪ್ರೆಸೆಂಟ್ ಸಿಚುವೇಶನ್ ನೋಡ್ಕೊಳ್ಳಿ. ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಲೈಕ್ ನಿಮ್ಮ ಸಿಚುವೇಶನ್ ಅಲ್ಲಿ ಏನ್ ನಡೀತಾ ಇದೆ, ಹಸ್ಬೆಂಡ್ ಮಾತೇ ಕೇಳ್ತಿಲ್ಲ ಅಂದ್ಮೇಲೆ ಯಾಕೆ ಒತ್ತಾಯ ಮಾಡ್ತೀರಿ, ಯಾಕೆ ಫೋರ್ಸ್ ಮಾಡ್ತೀರಿ? ಬುದ್ಧಿವಂತರಾಗಿ ಯೋಚನೆ ಮಾಡಿ. ಒಂದು ನೋಡಿ, ಮಳೆಗಾಲದಲ್ಲಿ ನಾವು ರಸ್ತೆ ನಡಿಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ನಡಿತೀವಿ, ಬಿಕಾಸ್ ಬುದ್ಧಿವಂತರಾಗ್ತೀವಿ. ಅದೇ ಮಳೆಗಾಲ ಹೋಗಿ ಬೇಸಿಗೆ ಕಾಲದಲ್ಲಿ ನಾವು ಕಾನ್ಫಿಡೆನ್ಸ್ ಆಗಿ ನಡಿತೀವಿ, ಬಿಕಾಸ್ ಅಲ್ಲಿ ನೀರು ಇರಲ್ಲ ಅನ್ನೋದು ಗೊತ್ತಿರುತ್ತೆ, ಸಿಚುವೇಶನ್ ಗೊತ್ತಾಗಿರುತ್ತೆ. ಇಲ್ಲೂ ಕೂಡ ಅಷ್ಟೇ, ಜೊತೆಗಿರ್ತಕ್ಕಂಥ ವ್ಯಕ್ತಿಯ ಸಿಚುವೇಶನ್ ಅರ್ಥ ಮಾಡ್ಕೊಳ್ಳಿ. ಅಂಡ್ ಅದರಿಂದ ನಿಮಗಾಗುವಂತ ಎಫೆಕ್ಟ್ ಅದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ದೆನ್ ಬದಲಾವಣೆ ಅನಿವಾರ್ಯವಾಗಿ ನೀವು ಆಗ್ಲೇಬೇಕು. ಬಿಕಾಸ್ ಬದಲಾವಣೆ ಆಗಿಲ್ಲ ಅಂತ ಹೇಳಿದ್ರೆ ನಿಮ್ಮ ಆರೋಗ್ಯ ಹಾಳಾಗತ್ತೆ, ರೋಗಿ ಆಗ್ಬೇಕಾಗತ್ತೆ. ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ನೀವೇ ಬದಲಾಗಿ ಅಂತ ಅದೇ ಹೇಳ್ತಿರೋದು. ನೀವೇ ಬದಲಾಗಿ ಅಂತ ಹೇಳಿದ್ರೆ ನಿಮ್ಮಲ್ಲಿ ನಿಮ್ಮ ಆರೋಗ್ಯ ನೋಡ್ಕೊಂಡು ಕೆಲವೊಂದಿಷ್ಟು ವ್ಯಾಲ್ಯೂ ಆಡ್ ಮಾಡ್ತಾ ಹೋಗ್ಬೇಕು. ಮನುಷ್ಯನಲ್ಲಿ ವ್ಯಾಲ್ಯೂ ಇದ್ದಾಗ ಮಾತ್ರ ಜನ ನಮ್ಮನ್ನ ರೆಸ್ಪೆಕ್ಟಿವ್ ಆಗಿ ಮಾತಾಡ್ತಾರೆ. ವ್ಯಾಲ್ಯೂ ಇಲ್ಲ ಅಂತ ಹೇಳಿದ್ರೆ ಈಗ ಯಾರೋ ಹುಚ್ಚ ಒಬ್ಬ ಹೋಗ್ತಿದ್ದಾನೆ ಅಂತ ಹೇಳಿದ್ರೆ ಆ ಹುಚ್ಚನ್ ಯಾರು ಮಾತಾಡ್ಸಲ್ಲ, ಕೇವಲವಾಗಿ ನೋಡ್ತಾರೆ. ನಾವು ಆ ಲಿಸ್ಟಿಗೆ ಹೋಗ್ಬಾರ್ದ್ರೆ ನಮ್ಮಲ್ಲಿ ಕೆಲವೊಂದಿಷ್ಟು ವ್ಯಾಲ್ಯೂ ಇರಬೇಕು. ವ್ಯಾಲ್ಯೂ ಇದ್ದಾಗ ಮಾತ್ರ ನೋಡಿ ಈ ವಿಡಿಯೋದಲ್ಲಿ ನಿಮಗೆಲ್ಲ ವ್ಯಾಲ್ಯೂ ಅನ್ಸಿದ್ರೆ ನೀವು ಕೊನೆ ತನಕ ನೋಡ್ತೀರಿ, ವ್ಯಾಲ್ಯೂ ಅನ್ಸಿಲ್ಲ ಅಂದ್ರೆ ಸ್ಕಿಪ್ ಮಾಡಿ ಹೋಗ್ತೀರಿ. ಜಗತ್ತಲ್ಲಿ ವ್ಯಾಲ್ಯೂಗೆ ಮಾತ್ರ ಬೆಲೆ ಇರುವಂತದ್ದು. ನಿಮ್ಮಲ್ಲಿ ಏನ್ ವ್ಯಾಲ್ಯೂ? ನಿಮ್ಮ ಮಾನಸಿಕ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ, ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ, ಮಾತಾಡುವಂತ ಕಲೆ, ಅರ್ನಿಂಗ್ ಮಾಡುವಂತ ಗುಣ, ಎಲ್ಲಾರ್ನು ಕೂಡ ಬ್ಯಾಲೆನ್ಸ್ ಮಾಡುವಂತ ಒಂದು ಶಕ್ತಿ, ಎಲ್ಲಿ ಹೇಗೆ ನಡ್ಕೊಳ್ಬೇಕು, ತೂಕವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಆಗ್ಲಿಕ್ಕೆ ನೀವು ಬಯಸಿ ಲೇಡೀಸ್ ಇರ್ಬೋದು, ಜೆಂಟ್ಸ್ ಇರ್ಬೋದು. ಬಿಕಾಸ್ ಇಲ್ಲಿ ಲೇಡೀಸ್ ಜೆಂಟ್ಸ್ ಅನ್ನೋದಕ್ಕಿಂತ ನಾವು ಮನುಷ್ಯರು, ಅದನ್ನ ನೆನ್ಪಿಟ್ಕೊಳ್ಳಿ. ಅಂಡ್ ಏನಂತ ಹೇಳಿದ್ರೆ ನಿಮ್ಮ ಪ್ರೀತಿ ಅವ್ರಿಗೆ ಅರ್ಥ ಆಗ್ಬೇಕು ಅಂದ್ರೆ ಇವೆಲ್ಲ ಟಿಪ್ಸ್ ನ ಫಾಲೋ ಮಾಡ್ಬೇಕಾಗತ್ತೆ. ಐ ಥಿಂಕ್ ಈ ವಿಡಿಯೋ ನಿಮ್ಗೆ ಕ್ಲಾರಿಟಿ ಕೊಟ್ಟಿದೆ ಅಂತ ನಾನು ಫೀಲ್ ಮಾಡ್ತೀನಿ. ಸೊ ಕ್ಲಾರಿಟಿ ಕೊಟ್ಟಿದ್ರೆ, ನಿಮ್ಗೆ ಏನ್ ಕ್ಲಾರಿಟಿ ಕೊಟ್ಟಿದೆ ಅಂತ ಕಮೆಂಟ್ ಸೆಕ್ಷನ್ ಖಾಲಿ ಕಮೆಂಟ್ ಮಾಡಿ. ಅಂಡ್ ಫಸ್ಟ್ ಟೈಮ್ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಕೌನ್ಸಿಲಿಂಗ್ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ. ಎಲ್ರಿಗೂ ಶೇರ್ ಮಾಡಿ. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.